ಡಿಸಿಎಂ ಪರಮೇಶ್ವರ್ ಭೇಟಿ ಮಾಡಿ ಬೋವಿ ಜನೋತ್ಸವಕ್ಕೆ ಆಹ್ವಾನಿಸಿದ ಶ್ರೀಗಳು ಹಾಗೂ ಶಾಸಕ ಎಚ್.ವಿ. ವೆಂಕಟೇಶ್. ಚಿತ್ರದುರ್ಗದ ಬೋವಿ ಗುರುಪೀಠದಲ್ಲಿ ಜುಲೈ 19ರಂದು ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿರುವ ಬೋವಿ ಜನೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದ ಡಾ. ಜಿ. ಪರಮೇಶ್ವರ್ ಅವರಿಗೆ ಅಧಿಕೃತ ಹಾಗೂ ಆತ್ಮೀಯ ಆಹ್ವಾನ ನೀಡಲಾಯಿತು. ತುಮಕೂರಿನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಬೋವಿ ಗುರುಪೀಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿ ಹಾಗೂ ಪಾವಗಡ ಶಾಸಕರಾದ ಎಚ್.ವಿ. ವೆಂಕಟೇಶ್ ರವರ ನೇತೃತ್ವದ ನಿಯೋಗವು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಆಮಂತ್ರಣ ಪತ್ರಿಕೆಯನ್ನ ಹಸ್ತಾಂತರಿಸಿದರು. ಭೇಟಿಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕರಾದ ಎಚ್.ವಿ. ವೆಂಕಟೇಶ್ ರವರು ಪ್ರಸಕ್ತ ವಿದ್ಯಮಾನಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಉಪಮುಖ್ಯಮಂತ್ರಿಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಸ್ವಾಮೀಜಿಗಳು ನನಗೆ ಕರೆ ಮಾಡಿದ್ದರು. ಹಾಗಾಗಿ ನಾನು ಅವರೊಂದಿಗೆ ಬಂದಿದ್ದೇನೆ. ನಾನು ವೈಯಕ್ತಿಕವಾಗಿ ಯಾವುದೇ ಸಚಿವ ಸ್ಥಾನದ ಬಗ್ಗೆ ಚರ್ಚೆ ನಡೆಸಿಲ್ಲ. ಆದರೆ ಪೂಜ್ಯ ಸ್ವಾಮೀಜಿಗಳು ಮಾತ್ರ ನಮ್ಮ ಬೋವಿ ಸಮುದಾಯದವರ ಏಳಿಗೆಗಾಗಿ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ನೀಡಬೇಕು ಮತ್ತು ವೆಂಕಟೇಶ್ ಅವರಿಗೆ ಸಚಿವ ಸ್ಥಾನದ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಉಪಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ಸ್ವಾಮೀಜಿಯವರ ಮೂಲಕ ಸಚಿವ ಸ್ಥಾನಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುತ್ತಿದೆಯೇ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು, ಆ ರೀತಿಯ ಯಾವುದೇ ರಾಜಕೀಯ ಒತ್ತಡದ ಪ್ರಶ್ನೆ ಇಲ್ಲಿ ಉದ್ಭವಿಸುವುದಿಲ್ಲ. ಮುಂಬರುವ ಜುಲೈ 19ರಂದು ನಡೆಯಲಿರುವ ಬೃಹತ್ ಸಮಾವೇಶಕ್ಕೆ ಉಪಮುಖ್ಯಮಂತ್ರಿಗಳನ್ನ ಆಹ್ವಾನಿಸುವುದಷ್ಟೇ ನಮ್ಮ ಇಂದಿನ ಭೇಟಿಯ ಮುಖ್ಯ ಉದ್ದೇಶವಾಗಿತ್ತು ಎಂದು ಸ್ಪಷ್ಟಪಡಿಸಿದರು. ಸ್ವಾಮೀಜಿ ಮುಖಾಂತರ ಇಲ್ಲ. ಸ್ವಾಮೀಜಿ ಬೋವಿ ಸಮಾಜದ್ದು 19ನೇ ತಾರೀಕು ಚಿತ್ರದುರ್ಗದಲ್ಲಿ ಬೋವಿ ಜನೋತ್ಸವ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳ ಕರೆದಿದ್ದೀವಿ, ಸಿದ್ದರಾಮಯ್ಯ ಸಾಹೇಬರು ಕರೆದಿದ್ದೀವಿ. ನಮ್ಮ ಉಪಮುಖ್ಯಮಂತ್ರಿಗಳು ಸಿಕ್ಕಿರಲಿಲ್ಲ. ಹಾಗಾಗಿ ಸ್ವಾಮೀಜಿ ಫೋನ್ ಮಾಡಿದ್ರು, ಊರಲ್ಲಿದ್ದೆ, ನಾನು ಬರ್ತಾಯಿದ್ದೀನಿ ಬನ್ನಿ ಎಂದು ಕರೆಯೋಕ್ಕೆ ಬಿಟ್ಟರೆ ಇದೆ. ನೆಪ ಮಾತ್ರ ಅದು ಅಂತ ನೆಪ ಮಾತ್ರ ಕಾರ್ಯಕ್ರಮಕ್ಕೆ ಕರೆಯೋದು ಚರ್ಚೆ ಆಯ್ತು. ನಿಮ್ಮ ಹತ್ರ ಸುಳ್ಳು ಹೇಳೋದು ಚರ್ಚೆ ಆಯ್ತಂತಲ್ಲ ಸ್ವಾಮೀಜಿ ಅವ್ರು ಕೇಳಿದ್ರು, ಜನಾಂಗಕ್ಕೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ, ಎಸ್ಪೆಷಲಿ ವೆಂಕಟೇಶ್ ಮಾಡ್ರಿ ನಿಮ್ಮ ಶಿಷ್ಯ ಅಂತ ಹೇಳಿದ್ರು. ಸಾಹೇಬ್ರು ನೋಡೋಣ ಈ ಕಡೆ ಯಾವ ಥರ ಇತ್ತು ನೋಡ್ಕೊಂಡು ತೀರ್ಮಾನ ಒತ್ತಡ ನಾನು ಎಲ್ಲೂ ಹಾಕ್ಸಿಲ್ಲ. ನಾನು ಎಲ್ಲೂ ನೀವೇ ನೋಡ್ತಾ ಇದ್ದೀರಾ. ಇದ್ದಾರೆ, ಅವರವರ ಅಭಿಪ್ರಾಯ ಹೇಳಿದ್ದಾರೆ. ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್ ಅಲ್ಲ. ಡೆಲ್ಲಿಗೆ ಏನಾದರೂ ಹೋಗ್ತಾರೆ ಸರಿ, ಮತ್ತೆ 2ನೇ ರೌಂಡ್ ಡೆಲ್ಲಿ ಊರಿಗೆ ಹೋಗ್ತಾರೆ. ಫುಲ್ ಆಗ್ತಾ ಹೋಗಿದ್ದಾರೆ, ಫುಲ್ ಇರ್ಬೇಕಲ್ಲ. ಅಪ್ಪಾಜಿ ಇದ್ದರೆ ಮ್ಯಾನೇಜ್ ಮಾಡಿ. ಅಪ್ಪಾಜಿ ಇದ್ದಿದ್ರೆ ಆರಾಮಾಗಿರ್ತಾ ಇದ್ದೆ, ಈಗ ಆಗಲ್ಲ. ಸಮಸ್ಯೆಗಳು ರಿಷಪಲ್ಲಿ ಯಾವಾಗ ಆಗುತ್ತೆ ಅಂದರೆ ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ವಿಸ್ತರಣೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ನಾಳೆ ನಡೀತೀನಿ ಅಂತ. ಯಾವಾಗ ಈ ವೀಕಲ್ಲಿ ಆಗ್ಬೋದು ಅಂತ ಮೋಸ್ಟ್ಲಿ ಆಗ್ಬೋದು. ತಮ್ಮ ಬೆಂಬಲಿಗರೆಲ್ಲ ವೆಂಕಟೇಶ್ವರಿಗೆ ಕೊಡಬೇಕು ಅಂತೆಲ್ಲ ಜಾಸ್ತಿ ಒತ್ತಾಯ ಕೇಳಿ ಬರ್ತಾ ಇದ್ದಾರೆ. ಹೇಳ್ತಾರೆ, ಅವರವ್ರ ಅಭಿಪ್ರಾಯ ಹೇಳ್ತಾರೆ. ಕೊಡೋದು ಬಿಡೋದು ಅಂತಿಮವಾಗಿ ಹೈಕಮಾಂಡ್ ಲೀಸ್ಟಲ್ಲಿ ತಮ್ಮದು ಹೆಸರು ಇದೆ ಅಂತ ಮಾಹಿತಿ. ನೀವು ಯಾರು ನಾಯಕರ ಭೇಟಿಯಾಗಿ ರಿಕ್ವೆಸ್ಟ್ ಮಾಡೋದು ಮಾಡಿದ್ರೆ ಹೇಳಿದ್ದಾರೆ. ಸ್ವಾಮೀಜಿಯವರು ನಮ್ಮ ಮುಖಂಡರು, ರಾಜ್ಯ ಮುಖಂಡರನ್ನೆಲ್ಲ ಕೇಳಿದ್ದಾರೆ, ನಮ್ಮ ಕಮ್ಯುನಿಟಿಗೆ ಒಂದು ಕೊಡಿ ಅಂತ. ಅವರು ಒಪ್ಕೊಂಡಿದ್ದಾರೆ, ಕೊಡ್ತೀವಿ. ಅದು ಯಾವ ಆಧಾರದ ಮೇಲೆ ಕೊಡ್ತಾರೆ, ಜಾತಿವಾರ ಇಲ್ಲಾಂದರೆ ಜಿಲ್ಲಾವಾರ, ಯಾವುದರ ಮೇಲೆ ಡಿಪೆಂಡ್ ಆಗುತ್ತೆ. ತಾವು ರೆಡಿ ಇದ್ದೀರಾ ಸರ್? ಕೊಟ್ಟರೆ ರೆಡಿ, ಕೊಟ್ಟಿಲ್ಲ ಅಂದರೆ ಕ್ಷೇತ್ರದಲ್ಲಿ ಅಲ್ಲಿ ರೆಡಿ ಸರಿ ಸರ್. ವಿಸ್ತರಣೆ ಆಗ್ತಾ ಇದೆ. ಪಾವಗಡದಿಂದ ವೆಂಕಟೇಶ್ ಅವರು ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯಗಳು ಕೇಳಿರ್ತಾರೆ. ಈಗ ಸದ್ಯದಲ್ಲೇ ನಡೆಯಬಹುದು ಅಂತ ಒಂದು ವಾರದಲ್ಲಿ. ಖಂಡಿತವಾಗಲೂ ನಾವು ಈಗಾಗಲೇ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಮಾಜಿ ಮುಖ್ಯಮಂತ್ರಿಗಳನ್ನು, ಸಂಬಂಧಪಟ್ಟಂಥ ಆಯಾಕಟ್ಟಿನ ಪ್ರತಿನಿಧಿಗಳನ್ನು ಈಗಾಗಲೇ ಭೇಟಿ ಮಾಡಿ ಬೋವಿ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯತೆಯನ್ನು ಕೊಡಲೇಬೇಕು, ಸಾಮಾಜಿಕ ನ್ಯಾಯ ನಿಲ್ಲಬೇಕೆನ್ನುವಂತಹ
ನಾವು ಒತ್ತಡವನ್ನು ಹಾಕಿದ್ದೇವೆ. ಸಮುದಾಯದ ಯುವಕರು ವೆಂಕಟೇಶ್ವರಿದ್ದಾರೆ, ಹಿರಿಯರಾಗಿರುವಂತಹ ಶಿವರಾಜ್ ತಂಗಡಿಗೆ ಅವರಿದ್ದಾರೆ, ಪಕ್ಷಕ್ಕೆ ಸೇರ್ಪಡಂತಹ AC ಶ್ರೀನಿವಾಸರಿದ್ದಾರೆ. ಸಮುದಾಯದ ತ್ರಿಮೂರ್ತಿಗಳು ಬಹಳ ಪಕ್ಷನಿಷ್ಠೆಯನ್ನು ಅವ್ರದ್ದಾಗಿರುವಂಥ ಒಂದು ತಮ್ಮದಾಗಿರುವಂಥ ಪಕ್ಷದ ಸೇವೆಯಲ್ಲಿ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಸರ್ಕಾರದ ಸಂಬಂಧಪಟ್ಟಿದ್ದವರಿಗೆ ಒತ್ತಾಯವನ್ನು ಮಾಡಿ. ಈಗ ತಂಗಡಿಯವರು 2-3 ಬಾರಿ ಆಗಿದ್ದಾರೆ. ಶ್ರೀನಿವಾಸ್ ಅವರು ಕೊಡೋದು ಡೌಟ್ ಇದೆ, ಅಂದರೆ ಆಲ್ರೆಡಿ 4-5 ಜನ ಆಗಿದ್ದಾರೆ ಅಂತ ಸಿಟಿಯಲ್ಲಿ. ಸೊ ಈಗ ಇರೋರು ಒಬ್ಬರೇ ಯುವಕರಿದ್ದಾರೆ. ಸಮುದಾಯಕ್ಕೆ ಯಾರ ಮೂಲಕ ಸಚಿವ ಸ್ಥಾನ ಬಂದರೂ ಅತ್ಯಂತ ಸಂಭ್ರಮವನ್ನು ಪಡೆಯುತ್ತಾರೆ. ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದು ಏನು ಚರ್ಚೆ ಮಾಡಿ ವಿಚಾರವಾಗಿ ಪ್ರಸ್ತಾಪ ಎಲ್ಲ ಮಾಡಿದ್ದಾರೆ. ಕೇಳಿದ ಪ್ರಶ್ನೆಗಳೆಲ್ಲವೂ ಕೂಡ ಚರ್ಚೆ ಏನೇ ಅದರಿಂದ ಅವರಿಂದ ಯಾಗುತ್ತೆ ಸಕಾರಾತ್ಮಕ ಸ್ಪಂದನೆ. ಸರಿ ಸರ್. ಧನ್ಯವಾದ. ಈ ಸಂದರ್ಭದಲ್ಲಿ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಂ ರಾಮಪ್ಪ, ಜಿಲ್ಲಾ ಬೋವಿ ಸಂಘದ ಅಧ್ಯಕ್ಷರಾದ ಓಂಕಾರ್, ತುಮುಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀನಿವಾಸನ್ ಸೇರಿದಂತೆ ಸಮುದಾಯದ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು.